ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ. ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ಭಗವಂತನ ಮಹಿಮೆಯನ್ನು ಸದಾ ಕೊಂಡಾಡಬೇಕು. ಅದರಲ್ಲೂ ನಮ್ಮಲ್ಲಿರುವ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನದ ಕಡೆಗೆ ನಮ್ಮನ್ನು ಕೊಂಡೊಯ್ಯುವಂತಹ ಕೆಲವು ರೂಪಗಳು ಅಥವಾ ಕೆಲವು ನಾಮಗಳು. ವಿಠಲ ಅನ್ನುವ ಆ ನಾಮ, ಆ ರೂಪ, ಅದರ ಬಗ್ಗೆ ಸುಂದರವಾದ ಚಿಂತನೆಯನ್ನು ಹೇಳ್ತಾ, ವಿಠಲ ಅನ್ನೋ ಪದಕ್ಕೆ ಇರುವ ಅರ್ಥ ವಿತ್ ಅಂದರೆ ಜ್ಞಾನ ಅಂತ. ವಿತ್ ಅಂದರೆ ಜ್ಞಾನ, ಠ ಅಂದರೆ ಶೂನ್ಯ ಅಂತ. ಠ, ಕನ್ನಡದ ಠ ಹಾಗೂ ಸಂಸ್ಕೃತದ ಠ ಅದು ಸೊನ್ನೆನೇ ಅಲ್ವ. ಹಾಗಾಗಿ ಜ್ಞಾನ ಶೂನ್ಯರಾದವರಿಗೆ ಜ್ಞಾನವನ್ನು ಕೊಟ್ಟು ತನ್ನ ಕಡೆಗೆ ಎಳೆದುಕೊಳ್ಳುವ ರೂಪಕ್ಕೆ ವಿಠಲ ಅಂತ. ವಿದಾಠಾನ್ ಶೂನ್ಯಾನ್ ಲಾತಿ ಇತಿ ವಿಠಲ ಅಂತ ಹಿರಿಯರು ವ್ಯಾಖ್ಯಾನ ಮಾಡ್ತಾರೆ. ಜ್ಞಾನ ಇಲ್ಲದವರಿಗೆ ಜ್ಞಾನ ಕೊಟ್ಟು ಉದ್ಧಾರ ಮಾಡುವಂತಹ ಆ ಭಗವಂತನ ವಿಶೇಷವಾದಂತಹ ಮಹಿಮೆಯನ್ನು ನಾವು ಸದಾ ಚಿಂತನೆಯನ್ನು ಮಾಡಬೇಕು. ವಿಶೇಷವಾಗಿ ನಮ್ಮಲ್ಲಿ ಆಷಾಢ ಶುದ್ಧ ಏಕಾದಶಿ ಪಾಂಡುರಂಗ ವಿಠಲನ ದರ್ಶನಕ್ಕೆ ಲಕ್ಷ ಲಕ್ಷ ಮಂದಿ ಬರ್ತಾರೆ ಪಂಢರಪುರಕ್ಕೆ. ಇನ್ನು ಬೇರೆ ಬೇರೆ ಕಡೆಯೂ ಸೇರ್ತಾರೆ. ಪಂಢರಪುರದಲ್ಲಿ ತುಂಬ ಅವನ ಭಜನೆಯನ್ನು ಮಾಡಿ ಕೃತಾರ್ಥರಾಗ್ತಾರೆ. ಮತ್ತೊಂದು ವಿಶೇಷ ಅಂದರೆ ಮಾಧ್ವ ಪರಂಪರೆಯಲ್ಲಿ ಪ್ರಾಯ ಎಲ್ಲ ದಾಸರುಗಳು ವಿಠಲ ಅನ್ನೋ ಅಂಕಿತದಲ್ಲೇ ತಮ್ಮ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ನಾವು ತೆಗೆದುಕೊಳ್ಳೋದಾದರೆ ದಾಸ ಪರಂಪರೆಯ ಪ್ರಾರಂಭದ್ದು ಶ್ರೀಪಾದರಾಜರು. ಅವರು ಶ್ರೀಪಾದರಾಜರು ಕೂಡ ರಂಗವಿಠಲ ಅಂತ. ಆನಂತರದಲ್ಲಿ ಪುರಂದರ ವಿಠಲ, ಆಮೇಲೆ ಮುಂದೆ ಬಂದಂತಹ ಅನೇಕ ಜನ ಜಗನ್ನಾಥ ವಿಠಲ, ಗೋಪಾಲ ವಿಠಲ, ವ್ಯಾಸವಿಠಲ. ಹಾಗಾಗಿ ಎಲ್ಲ ದಾಸರ ಆರಾಧ್ಯ ದೈವ ವಿಠಲ. ಆ ವಿಠಲನ ಬಗ್ಗೆ ಒಂದು ಪ್ರಸನ್ನ ವೆಂಕಟದಾಸರ ಒಂದು ಸುಂದರವಾದ ಕೃತಿ ಇದೆ. ಆ ಕೃತಿಯನ್ನು ಯಥಾಮತಿಯಾಗಿ ಚಿಂತನೆ ಮಾಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡುವ. ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ. ವಿಠಲ ವಿಠಲ ಪಾಂಡುರಂಗ ನರಹರಿ ವಿಠಲ ಪಾಂಡುರಂಗ. ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ದೋಷಿಗಳೊಳಗೆ ಹಿರಿಯನು ನಾ ನಿರ್ದೋಷಿಗಳ ರಸನೆ ವಿಠಲ. ಸಾಸಿವೆಯೆಟ್ಟು ಭಕುತಿಯನರಿಯನೋ ಶೇಷ ಜಯನ ಹರಿ ವಿಠಲ. ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ. ಭಗವಂತನಲ್ಲಿ ಬೇಡುವ ಪದ್ಧತಿಯನ್ನು ದಾಸರು ತಿಳಿಸ್ತಾರೆ. ನನಗೆ ಒಂದು ಹಿರಿಮೆ ಇದೆ. ನಾನು ಬಹಳ ದೊಡ್ಡ ಸ್ಥಾನವನ್ನು ಗಳಿಸಿದ್ದೇನೆ, ನನ್ನ ಸಮ ಯಾರಿಲ್ಲ, ನಾನು ಬಹಳ ಬುದ್ಧಿವಂತ, ನಾನು ಆ ಸಮಸ್ಯೆಗಳನ್ನು ತುಂಬ ಸರಿಯಾಗಿ ಅರ್ಥ ಮಾಡಿಕೊಂಡು ಪರಿಹಾರ ಮಾಡ್ತೇನೆ. ಕೆಲವ್ರಿಗೆ ಆ ಸಾಮರ್ಥ್ಯ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ತುಂಬ ಬಿಂಕ ಬಿಗುಮಾನಗಳು ಬೇಡ. ನನ್ನಲ್ಲಿ ಗುಣ ಚೂರಿದೆ, ದೋಷಗಳು ತುಂಬ ತುಂಬಿದೆ. ಅಲ್ಲ, ಈ ಗುಣಗಳು ನನ್ನಲ್ಲಿ ತುಂಬ ಇದೆ ಅನ್ನೋ ಅಂತ ತಿಳಿಯೋದು ಒಂದು ದೋಷವೇ. ಇದು ದೇವರ ಅನುಗ್ರಹದಿಂದ ನನ್ನಲ್ಲಿ ಮೇಳೈಸಿದೆ ಅನ್ನುವ ವಿವೇಕ ಬೇಕು, ಇರಲಿ. ಅದನ್ನು ದಾಸರು ಕೇಳ್ತಾರೆ. ಭಗವಂತ ದೋಷಿಗಳೊಳಗೆ ಹಿರಿಯನು ನಾನು. ದೋಷ ನನ್ನಲ್ಲಿ ಎಷ್ಟಿದೆ ಅಂದರೆ ಯಾರನ್ನಾದರೂ ಕಂಪೇರ್ ಮಾಡಿದರೆ ಎಲ್ಲರಕ್ಕಿಂತ ಫಸ್ಟ್ ನಾನೇ ಬರ್ತೇನೋ ಅಷ್ಟು ದೋಷ ನನ್ನಲ್ಲಿ ಇದೆ. ಆದರೆ ನಾನು ಬೇಡಲಿಕ್ಕೆ ಬರ್ತಾ ಇದ್ದೀನಲ್ಲ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ. ಅನಂತ ಗುಣಗಳಿಂದ ತುಂಬಿದವನು, ದೋಷ ದೂರ ನೀನು. ಅದಕ್ಕೆ ನಿನ್ನನ್ನು ಕರೆದದ್ದು ನಾರಾಯಣಂ ಗುಣೈಸರ್ವೈಹಿ ಉದೀರ್ಣಂ ದೋಷವರ್ಜಿತಂ. ನಾರಾಯಣ ಗುಣಪೂರ್ಣ, ದೋಷ ದೂರ.
ಹಾಗಾಗಿ ನಿನ್ನನ್ನು ನಾನು ಬೇಡಲಿಕ್ಕೆ ಬರ್ತಾ ಇದ್ದೇನೆ ಭಗವಂತ. ಸಾಸಿವೆಯಷ್ಟು ಭಕುತಿಯ ನರಿಯನು ಶೇಷಶಯನ ಹರಿ ವಿಠಲ. ಬೇಡಲಿಕ್ಕೆ ಬರಬೇಕಾದ್ರೆ ನಿನ್ನ ಬಗ್ಗೆ ನನಗೆ ಭಕ್ತಿ ಇರಬೇಕು. ಭಕ್ತಿ ಅನ್ನೋದು ಅದೊಂದು 2-3 ಸೇರಿ ಆಗುವ ಒಂದು ಪದಾರ್ಥ. ಅದೇನದು? ಮೊದಲನೇದು ದೇವರ ಮಹಿಮಾಜ್ಞಾನ ಬೇಕು. ದೇವರ ಬಗ್ಗೆ ನನಗೆ ಗೌರವ ಬರಬೇಕಾದ್ರೆ ಸುಮ್ಮನೆ ನಾನು ಕೈ ಎತ್ತಿ ಮುಗಿದ್ರೆ ಅದೊಂದು ವ್ಯಾಯಾಮ ಅಂತಾಗತ್ತಷ್ಟೆ, ಹೀಗೆ ಕೈ ಮುಗಿದರೆ ಅಲ್ಲ. ದೇವರ ಮಹಿಮೆಯ ಅರಿವು ಬೇಕು. ಮಹಾತ್ಮ್ಯ ಜ್ಞಾನಪೂರ್ವಸ್ತು. ಅರಿವು ಬಂದ ಮೇಲೆ ಅದರ ಮೇಲೆ ದೃಢವಾದ ವಿಶ್ವಾಸ ಬೇಕು. ಇಂಥ ದೇವರು ನನ್ನನ್ನು ಕೈ ಬಿಡೋದಿಲ್ಲ ಅನ್ನುವ ಪೂರ್ಣ ವಿಶ್ವಾಸ ಬೇಕು. ಎಲ್ಲಕ್ಕಿನ್ನ ಹೆಚ್ಚಿನ ಪ್ರೀತಿ ದೇವರಲ್ಲಿ ಮಾಡಬೇಕು. ಈ 3 ಅಂಶಗಳು ಸೇರಿ ಮಾಡುವ ಒಂದು ಕ್ರಿಯೆಯೇ ಭಕ್ತಿ ಅಂತ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ. ಇದು 3 ಮೇಳೈಸಿದಾಗ ಒಂದು ರೀತಿ ತ್ರಿವೇಣಿ ಸಂಗಮ. ದೇವರ ಮಹಿಮೆಯ ಜ್ಞಾನ, ಮತ್ತು ಸುದೃಢ ಎಲ್ಲಕ್ಕಿನ್ನ ಹೆಚ್ಚಿನ ಪ್ರೀತಿ, ಸರ್ವತೋಧಿಕ ಒಂದು ಧಾರಢ್ಯ, ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವ ವಿಶ್ವಾಸ, ಹಾಗೂ ಎಲ್ಲಕ್ಕಿನ್ನ ಹೆಚ್ಚಿನ ಪ್ರೀತಿ. ಈ 3 ಸೇರಿಸಿ ದೇವರಲ್ಲಿ ಮಾಡುವ ಪ್ರೀತಿಯನ್ನೇ ಭಕ್ತಿ ಅಂತ. ಅದು ನನಗೆಲ್ಲಿದೆ? ಒಂದಿದ್ರೆ ಒಂದಿಲ್ಲ. ಮೊದಲನೇದು ಮಹಾತ್ಮ ಜ್ಞಾನದ ಕೊರತೆ ಉಂಟು, ಧಾರಢ್ಯ ಇಲ್ಲ. ಏನಾಗತ್ತೋ ಏನೋ, ದೇವರು ಬರ್ತಾನೋ ಇಲ್ಲೋ, ದೇವರು ಬರ್ತಾನೋ ಇಲ್ಲೋ ಅಂತ ಅವಿಶ್ವಾಸ. ಎಲ್ಲಕ್ಕಿನ್ನ ಹೆಚ್ಚಿನ ಪ್ರೀತಿ ಅನ್ನೋದಂತೂ ಇಲ್ಲೇ ಇಲ್ಲ. ನನಗೆ ಎಲ್ಲಕ್ಕಿನ್ನ ಹೆಚ್ಚಿನ ಪ್ರೀತಿ ನಾನು, ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಪಡೆದಂತಹ ಈ ಭೌತಿಕವಾದ ಪದಾರ್ಥಗಳೇನಿದ್ದಾವೆ, ಆ ಕಾರೋ ಬಂಗಲೆಯೋ, ಅದರ ಮೇಲೆ ನನಗೆ ಪ್ರೀತಿ ಇದೆ. ಭಗವಂತ, ಅದರ ಮೇಲೆ ನನಗೆ ಪ್ರೀತಿಯನ್ನು ಕಡಿಮೆ ಮಾಡಿ ನಿನ್ನಲ್ಲಿ ಪ್ರೀತಿ ಬರುವಂತೆ ಮಾಡು ಅಂತ ದಾಸರು ತುಂಬ ಸುಂದರವಾಗಿ ಮೊದಲನೇ ಪದ್ಯದಲ್ಲಿ ಸಾಸಿವೆಯಷ್ಟು ಭಕತೆಯ ನರಿಯನು ಶೇಷಶಯನ ಹರಿ ವಿಠಲ. ನೀನು ಶೇಷಶಯನ, ನನಗೆ ಭಕ್ತಿಯನ್ನು ಕೊಡು. ಶೇಷಶಯನ ಅನ್ನೋದಕ್ಕೂ ಭಕ್ತಿ ಕೊಡೋದಕ್ಕೂ ಒಂದು ಸಂಬಂಧ ಬೇಕಲ್ವಾ? ಅದಕ್ಕೆ ದಾಸರು ನೋಡಿ ಎಂಥ ಒಳ್ಳೆ ಪದವನ್ನು ಬಳಸಿದ್ದಾರೆ. ಶೇಷದೇವರು ಅಂದರೆ ಮನೋಭಿಮಾನಿಗಳು, ರುದ್ರರೇ ಶೇಷ ಪದವಿಗೆ ಬರೋದು. ಹಾಗಾಗಿ ಮನೋಭಿಮಾನಿಯಾದ ರುದ್ರದೇವರೇ ನಿನ್ನ ಹಾಸಿಗೆ. ಅವರಿಗೆ ಒಂದು ಮಾತು ಹೇಳು, ಇವನ ಮನಸ್ಸನ್ನು ಬೇರೆ ಕಡೆ ಹೋಗದೇ ಇರೋ ಥರ ಮಾಡು ಶೇಷ, ಅಂದರೆ ನಾನು ವಿಶೇಷನಾಗ್ತೇನೆ. ಹಾಗಾಗಿ ಶೇಷಶಯನ ಅಂತ ಏನೋ ಒಂದು ಪದವನ್ನು ಬಳಸಿ ಪದ್ಯವನ್ನು ಮುಗಿಸಬೇಕು ಅಂತಲ್ಲ, ಅವರು ಹೇಳಬೇಕಾದ್ರೆ ಮನೋಭಿಮಾನಿಯಾದ ಮಹಾರುದ್ರದೇವರನ್ನು ಆಳುವವ ನೀನು ಅವರ ಮುಖಾಂತರ ನಮ್ಮ ಮನಸ್ಸನ್ನು ಸರಿಪಡಿಸಿ ನಿನ್ನ ಕಡೆಗೆ ಹರಿಯುವಂತೆ, ನಿನ್ನನ್ನು ನೆನೆಯುವಂತೆ ಮಾಡಿಕೋ ಭಗವಂತ ಅಂತ ಮೊದಲನೇ ಪದ್ಯದಲ್ಲಿ ಕೇಳ್ತಾರೆ. ಭವಸಾಗರದೊಳು ಮುಳುಗುವೆ ಸುಮ್ಮನೆ ಅವಲೋಕಿ ಪರೇ ವಿಠಲ, ನವನವ ವಿಷಯಕ್ಕೆ ಹಿಗ್ಗುತ್ತಲಿಹ ಮನದವಸರ ಕಾಯೋ ವಿಠಲ. ವಿಠಲ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಭವಸಾಗರದೊಳು ನಾನು ಬಿದ್ದಿದ್ದೇನೆ ಸಂಸಾರ ಸಾಗರದಲ್ಲಿ. ಪ್ರಾಯ ದಿನಾ ಪುರುಷರು ಇದನ್ನು ರಾಘವೇಂದ್ರ ಸ್ತೋತ್ರ ಹೇಳಬೇಕಾದ್ರೆ ಹೇಳ್ತೀವಿ. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ. ಭಗವಂತ ನನ್ನನ್ನು ದೊಡ್ಡ ಸಾಗರದಲ್ಲಿ ಹಾಕಿದೆ. ಯಾವ ಸಾಗರಪ್ಪ? ಸಂಸಾರ ಸಾಗರ. ಭವಸಾಗರದೊಳು ಮುಳುಗುವೆ, ನಾನು ಅದರಲ್ಲಿ ಮುಳುಗ್ತಾ ಇದ್ದೇನೆ. ಆ ಮುಳುಗೋರನ್ನು ಎತ್ತುವ ಯೋಗ್ಯತೆ ಇದ್ದವರು, ಕಾಪಾಡುವ ಸಾಮರ್ಥ್ಯ ಇದ್ದವರು ಸುಮ್ಮನೆ ನೋಡಿ ಎಂಟರ್ಟೈನ್ಮೆಂಟ್ ತಗೋತಾರಾ? ಇವತ್ತು ತಗೊಳ್ತಾರೆ, ಇದು ತಗೊಳ್ತಾರಾ ಅನ್ನೋ ಮಾತಿಲ್ಲ. ಸೆಲ್ಫಿ ತಕ್ಕೋತಾ ಇರ್ತಾರೆ ಅವ್ರ ಜೊತೆ, ಅಥವಾ ಅದನ್ನು ವಿಡಿಯೋ ಮಾಡ್ಕೊಳ್ತಾ ಇರ್ತಾರೆ. ವಿಡಿಯೋ ಮಾಡಿಕೊಳ್ಳೋದಲ್ಲ, ಅವರನ್ನು ಸಂರಕ್ಷಣೆ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಸುಮ್ಮನೆ ಅವಲೋಕಿಸಪರೆ ವಿಠಲ, ಸುಮ್ಮನೆ ನೋಡ್ತಾರ? ಸಂಸಾರದಲ್ಲಿ ಮಗ್ನನಾದ ಬಿದ್ದ ನನ್ನನ್ನು ಎತ್ತಿ ಆ ದಡದಲ್ಲಿ ಇಡೋ ಭಗವಂತ, ಅದು ನಿನಗೆ ಮಾತ್ರ ಸಾಧ್ಯ, ಇನ್ಯಾರಿಗೋ ಸಾಧ್ಯ ಇಲ್ಲ. ಎಲ್ಲರೂ ಸಂಸಾರದ ಮಧ್ಯದಲ್ಲೇ ಇದ್ದೇವೆ ನಾವು. ನವನವ ವಿಷಯಕ್ಕೆ ಹಿಗ್ಗುತ್ತಲಿಹ ಮನದವಸರ ಕಾಯೋ ವಿಠಲ. ಹೊಸದಾಗಿ ವಿಷಯದ ಅಪೇಕ್ಷೆ ನಮ್ಮ ಮನಸ್ಸಿಗೆ
ಇದಾಯಿತು, ಇನ್ನೊಂದು ಹುಡುಕುವ, ಇದಕ್ಕಿನ್ನ ಚೆನ್ನಾಗಿರೋದು, ಅದಕ್ಕಿನ್ನ ಚೆನ್ನಾಗಿರೋದು. ಸಾಕು ಅನ್ನುವ ಭಾವನೆ ಬರ್ತಾನೇ ಇಲ್ಲ. ಏನೋ ನಾನು ನಿನ್ನನ್ನು ಬೇಡಿದೆ, ನನ್ನ ಪುಣ್ಯಾನುಸಾರವಾಗಿ ವಿಷಯಗಳನ್ನು ನೀನು ಒದಗಿಸಿದೆ, ಸಾಕು ಅಂತ ತೃಪ್ತಿಪಟ್ಟ. ಇದಕ್ಕಿನ್ನ ಇದರ ಅಪ್ಪನಂತೆ ಇರೋದು ನೋಡಬೇಕು, ಇದರ ತಾತಂತರ ಇರೋದು ನೋಡಬೇಕು ಅನ್ನುವುದರಲ್ಲಿ ನಾನು ತಾತನೇ ಆಗಿಬಿಟ್ಟೆ. ತಾತ ಅನ್ನೋದರಲ್ಲೇ ನನ್ನ ಜೀವನ ಕಳೆದು ಹೋಯಿತು. ನಾನು ಉದ್ಧಾರ ಆಗೋದು ಯಾವಾಗ? ಹಾಗಾಗಿ ಹೊಸ ಹೊಸ ವಿಷಯಕ್ಕೆ, ದಾಸರ ಪದ್ಯಗಳಲ್ಲಿ ತುಂಬ ಅರ್ಥ ತುಂಬಿರತ್ರಿ. ನವನವ ವಿಷಯಕ್ಕೆ ಹೊಸ ವಿಷಯ ಅನ್ಬೋದು. ನಮಗೆ ಕೊಟ್ಟಿರುವಂತಹ ನವದ್ವಾರಗಳು ಅದು ಇನ್ನೇನೋ ಹೊಸ ಹೊಸದನ್ನೇ ಬಯಸತ್ತೆ. ಹಾಗಾಗಿ ಅದನ್ನು ನಾವು ಚೆನ್ನಾಗಿ ಈ ನವನವ ಅನ್ನೋದನ್ನು ಎರಡು ರೀತಿಯಾಗಿ ಹೇಳ್ಬೋದು. ನವವಿಧವಾದ ಭಕ್ತಿ, ನವವಿಧವಾದ ದ್ವೇಷ ಅಂತ. ದೇವರಲ್ಲಿ ನವವಿಧವಾದ ಭಕ್ತಿಯನ್ನು ಹೊಸದಾಗಿ ಕೊಡು ಭಗವಂತ. ನೀನು ವಿಷಯಕ್ಕೆ ಹೋಗುವ ಮನಸ್ಸನ್ನು, ಸೆಳೆತಕ್ಕೆ ಒಳದಾದದ್ದನ್ನು ಎಳೆದು ನನ್ನ ಮನಸ್ಸನ್ನು ನವವಿಧವಾದ ಭಕ್ತಿಯ ಮಾರ್ಗದಲ್ಲಿಡು. ಯಾಕೆಂದರೆ ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲಂತೆ. ನಹಿ ಕಚ್ಚಿ ಕ್ಷಣಮಪಿ ಜಾತು ತುಷ್ಟತ್ತೆ ಅಕರ್ಮಕೃತೆ. ನವವಿಧವಾದ ಭಕ್ತಿ: ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಇದನ್ನು ಮಾಡುವುದರಲ್ಲಿ ನನಗೆ ಸಿಲೆಬಸ್ ಆಗಲಿ, ಇದೆಲ್ಲ ಪ್ರೇರಣೆಯನ್ನು ಮಾಡು. ಮನದ ಅವಸರ ಕಾಯೋ. ನನ್ನ ಮನಸ್ಸಿಗೆ ಇರುವ ಆ ಅವಸರ ಅದು ಹಿಗ್ಗುತ್ತಾ ಇದೆ. ಹೊಸ ಹೊಸ ವಿಷಯಗಳ ಕಡೆ ಹೋಗಿ ಅದು ಸಿಕ್ಕರೆ ಹಿಗ್ಗಿ ಅದನ್ನು ಆನಂದಪಟ್ಟು ಅದರಲ್ಲೇ ಮುಳುಗಿ ಹೋಗ್ತಾ ಇದ್ದೇನೆ. ಹಾಗೆ ಮಾಡಬೇಡ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾರೆ. ನಿಶಿದಿನ ಅಶನ ವಸನಕ್ಕೆ ಹೆಣಗಿದೆ, ಹುಸಿಯ ಸಂಗ್ರಹಿಸಿದೆ ವಿಠ್ಠಲ. ನಿಷೇಧ ಮಾಯ ಇಲ್ಲವು ನರಕದ ಘಸಣಿಗೆ ಅಂಜುವೆ ವಿಠ್ಠಲ. ನೀ ಕರುಣಿಸೋ ವಿಠ್ಠಲ, ನಮ್ಮ ಸಾಕೋ ಪಂಡರಿ ವಿಠ್ಠಲ. ನಿಶಿದಿನ ಅಶನ ವಸನಕ್ಕೆ ಹೆಣಗುವೆ. ನಿಶಿದಿನ ಅನ್ನೋದಕ್ಕೆ ಎರಡು ಅರ್ಥವನ್ನು ಸುಲಭವಾಗಿ, ನಿಶಿ ಅಂದರೆ ರಾತ್ರಿ, ದಿನ ಅಂದರೆ ಹಗಲು. ಹಗಲು ರಾತ್ರಿಗಳು ಅಥವಾ ರಾತ್ರಿ ಹಗಲು. ಅಶನ ವಸನಕ್ಕೆ ಹೆಣಗಿದೆ. ಕೇವಲ ಅಶನ ಊಟ, ವಸನ ನಾವಂತೇವಲ್ಲ, ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್. ಇದಕ್ಕಾಗೇ ಜೀವನವನ್ನು ರಾತ್ರಿ ಊಟ ಮಾಡಿದೆ. ಊಟ ಮಾಡಿ ಆದಮೇಲೆ ಹಾಸಿಗೆ ಮೇಲೆ ಮಲಗಿದ ಮೇಲೆ ನೆಮ್ಮದಿ ನಿದ್ದೆ ಮಾಡೋದು ಬಿಟ್ಟು ನಾಳೆ ಏನು, ನಾಳೆ ಮೆನು ಏನು, ನಾಳೆ ಎಲ್ಲಿಗೆ ಊಟಕ್ಕೆ ಹೋಗೋದು, ಅಥವಾ ಮನೆಯಲ್ಲೇ ಅಡಿಗೆ ಮಾಡಿದರೆ ಏನು ಮಾಡೋದು, ಬರೀ ಇದಕ್ಕೆ ನಾನು ನಿಶಿದಿನ ಅಶನ ವಸನಕ್ಕೆ ಹೆಣಗಿ ಹುಸಿಯ ಸಂಗ್ರಹಿಸಿದೆ ವಿಠ್ಠಲ. ಈ ಅಶನ ವಸನಗಳು ನನಗೆ ದೇವರು ಕೊಟ್ಟದ್ದನ್ನು ನಾನು ಉಣ್ತೇನೆ ಅನ್ನುವ ಎಚ್ಚರಿಕೆ ಇಲ್ಲದೆ ನಾನು ಹೀಗೇ ಇರಬೇಕು, ಹಾಗೇ ಇರಬೇಕು, ಇದನ್ನೇ ತಿನ್ನಬೇಕು, ಅದನ್ನೇ ತಿನ್ನಬೇಕು. ನಾನು ಬಡವನಾಗಿದ್ದಾಗ ಶ್ರೀಮಂತರಿಗೆ ಎಟಕುವುದು ನನಗೆ ಎಟಕೋದಿಲ್ಲ. ಹಾಗಾದರೆ ನನಗದು ಬೇಕೇ ಬೇಕು, ಬಿಡಲಿಕ್ಕೆ ನಾನು ತಯಾರಿಲ್ಲ. ನಾನು ಶ್ರೀಮಂತ ಅಲ್ಲ, ಆ ಶ್ರೀಮಂತರು ಮಾಡುವ ಭೋಗಗಳನ್ನು ಬಿಡಲಿಕ್ಕೆ ತಯಾರಿಲ್ಲ. ಅವಾಗೇನು ಮಾಡಬೇಕು? ದಾಸರಂತಾರೆ, ಹುಸಿಯ ಸಂಗ್ರಹಿಸಿದೆ ವಿಠ್ಠಲ. ಸುಳ್ಳನ್ನು ಹೇಳಲಿಕ್ಕೆ ಶುರು ಮಾಡಿದೆ, ಇನ್ನೊಬ್ಬರಿಗೆ ಟೋಪಿ ಹಾಕ್ಲಿಕ್ಕೆ ಶುರು ಮಾಡಿದೆ, 4-6 ಜನರ ದ್ರೋಹವನ್ನು ಮಾಡಿ ಬರೀ ಪಾಪ ಸಂಪಾದನೆ ಮಾಡಿದೆ. ನಾನೇನೋ ದ್ರವ್ಯ ಅನ್ನ ಆಹಾರಗಳನ್ನು ಹಣ ಸಂಪಾದನೆ ಮಾಡಿದೆ ಅಂದ್ಕೊಂಡೆ. ಅಲ್ಲ, ಹಣದ ರೂಪದ, ಅನ್ನದ ರೂಪದ ಪಾಪದ ಬೆಟ್ಟವನ್ನೇ ಸಂಪಾದನೆ ಮಾಡಿಬಿಟ್ಟೆ ವಿಠ್ಠಲ. ನೀನೇ ಅದನ್ನು ದೂರ ಮಾಡಬೇಕು. ನನಗೆ ಭೋಗ ಸಾಮಗ್ರಿಗಳೆಲ್ಲ ಸಿಕ್ತು ಪ್ರಯತ್ನ ಮಾಡಿದ್ದಕ್ಕೆ. ನನ್ನೊಟ್ಟಿಗೆ ಯಾರೋ ಪ್ರಯತ್ನ ಮಾಡದೆ ಅವನು ಹರಿನಾಮ ಸ್ಮರಣೆ ಮಾಡಿ ದೇವರು ಕೊಟ್ಟಿದ್ದಾರಲ್ಲೇ, ಸಿಕ್ಕಿದ್ದೇ ಶಿವ ಅಂಥೇಳಿ ಅವನು ಸ್ವಾಮಿ ನೀನು ಕೊಟ್ಟದ್ದೇ ನನಗೆ ಅಂತ ತಿಂದ. ಅವನನ್ನು ಅಣಗಿಸಿದೆ ನಾನು. ನೀನು ನೋಡು, ಸುಮ್ಮನೆ ಕೂತಿದ್ದೇನೂ ಇಲ್ಲ, ಇವತ್ತು ಬರೀ ಒಂದು ಗಂಜಿ ಗೊಡಸಾರನ್ನು ತಿಂದೆ. ನಾನು ಪ್ರಯತ್ನ ಮಾಡಿ ಯಾರಿಗೋ ಟೋಪಿ ಹಾಕಿ ಇಷ್ಟೆಲ್ಲ ಮೃಷ್ಟಾನ್ನ ತಿಂದೆ. ಅದು ಮೃಷ್ಟಾನ್ನ ಅಲ್ಲ ಭಗವಂತ, ನಾನು ಪಾಪವನ್ನೇ ತಿಂದುಬಿಟ್ನೋ ಏನೋ. ಪಾಪದ ಬೆಟ್ಟವನ್ನು ನಾನು, ಅದೇನಾಗತ್ತೆ, ಪ್ರಾರಂಭಿಕ ಹಂತದಲ್ಲಿ ತುಂಬ ಚೆನ್ನಾಗಿರುತ್ತಂತೆ ಪಾಪವನ್ನು ಮಾಡಬೇಕಾದ್ರೆ. ಕೃಷ್ಣ ಹೇಳ್ತಾನೆ, ಪ್ರಾರಂಭದಲ್ಲಿ ತುಂಬ ಆನಂದವಾಗಿರುತ್ತೆ, ಆದರೆ ಅದರ ರಿಸಲ್ಟು ಎಫೆಕ್ಟ್ ಇರುತ್ತಲ್ಲ, ಅದನ್ನು ಅನುಭವಿಸ್ಬೇಕಾದ್ರೆ ತುಂಬ ಕಷ್ಟಪಡ್ತೀರೋ. ಸ್ವಾಮಿಯನ್ನು ನಂಬಿ
ಅವನು ಕೊಟ್ಟದ್ದರಲ್ಲಿ ನೀವು ತೃಪ್ತರಾಗಿ ಇದ್ದರೆ ಚೆನ್ನಾಗಿರತ್ತೆ. ಅದನ್ನೇ ನಿಶಿದಿನ ಅಶನ ವಸನಕ್ಕೆ ಹೆಣಗಿದೆ ಹುಸಿಯ ಸಂಗ್ರಹಿಸಿದೆ ವಿಠಲ. ನಿಷೇಧ ಮಾಯ ಇಲ್ಲವು ನರಕದ ಘಸಣಿಗೆ ಅಂಜುವೆ ವಿಠಲ. ನಿಷೇಧ ಮಾಯಾ ಇಲ್ಲವು, ನಾನು ಮಾಡಿದ ನಿಷಿದ್ಧ ಕರ್ಮಗಳೇನಿದೆ ಅದು ಮಾಯ ಆಗಿ ಹೋಗೋದಿಲ್ಲ. ಅದನ್ನು ಈಗ ಯಾರಿಗೋ ನಾನು ಟೋಪಿ ಹಾಕಿದ್ದು ಇನ್ನೇನೋ ಮಾಡಿದ್ದು, ಇವತ್ತಿನ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಯಾರಿಗೋ ಒಂದು ಮೆಸೇಜ್ ಕಳಿಸಿರ್ತೇನೆ, ಅವರು ಆ ಮೆಸೇಜನ್ನು ಇಟ್ಕೊಂಡು ಊರಲ್ಲಿ ನಿನ್ನ ಮರ್ಯಾದೆಯನ್ನು ತೆಗಿತೇನೆ ಅಂದರೆ ಮೆತ್ತಗೆ ಅವ್ರ ಫೋನ್ ಇಸ್ಕೊಂಡು ಅದನ್ನು ಡಿಲೀಟ್ ಮಾಡಿ ಬಿಡ್ಬೋದು. ಪಾಪ ಎಲ್ಲಿ ತೋರಿಸು, ಅವನಿಗಿರೋದೇ ಇಲ್ಲ, ಬೇಡ ಆ ಸಿಮ್ಮನ್ನು ತೆಗೆದು ಎಲ್ಲೋ ಹಾಕಿ ಬಿಡ್ಬೋದು. ಒಟ್ಟು ಆ ವಿಷಯವನ್ನು ಮರೆಮಾಚಿ ಬಿಡ್ಬೋದು. ತುಂಬ ಶ್ರೀಮಂತನಾಗಿದ್ದ, ತುಂಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿದ್ದ, ಅದು ಕೋರ್ಟೋ ಕಚೇರಿಗೆ ಹೋದರೂ ಅದನ್ನು ಮರೆಮಾಚುವಂತೆ ಮಾಡಿಬಿಡ್ಬೋದು. ಈ ಭೌತಿಕ ಜೀವನದಲ್ಲಿ ನಿನ್ನ ಸಾಮರ್ಥ್ಯವನ್ನು ಬಳಸಿಕೊಂಡು, ನಿನ್ನ ಹಣವನ್ನು, ನಿನ್ನ ಅದ್ಭುತವಾದಂತಹ ಒಂದು ಸಾಮರ್ಥ್ಯವನ್ನು ಬಳಸಿಕೊಂಡು ಯಾವುದೂ ಇಲ್ಲ, ನಾನು ನಿರ್ದೋಷಿ ಅಂತ ಇಲ್ಲಿ ಅನ್ನಿಸಿಕೊಳ್ಳಬಹುದು. ನಾಳೆ ದಿನ ಯಮಧರ್ಮರಾಜನ ಮನೆಗೆ ಹೋದಾಗ ನಿನ್ನ ಪೂರ್ಣ ಹಿಸ್ಟ್ರಿಯನ್ನು ಓದ್ತಾರೆ. ಅಲ್ಲಿ ಚಾತು ತಪ್ಪದೆ ಎಲ್ಲವೂ ಇರತ್ತೆ. ದುರಂತ ಏನು ಗೊತ್ತಾ, ಮಾಡಿದ ಪಾಪದ ಜೊತೆ ಆ ಪಾಪವನ್ನು ಅಳಿಸಿದ್ದು ಇನ್ನೊಂದು ದೊಡ್ಡ ಪಾಪ ಅಂತ. ನೀ ಮಾಡಿದ ಪಾಪಕ್ಕೆ ದೇವರು ಹೇಳ್ತಾನೆ, ಅಥವಾ ಯಮಧರ್ಮರಾಜ ಹೇಳ್ತಾನೆ, ಖಂಡಿತ ನೀನು ಮಾಡಿದ ಪಾಪಕ್ಕೆ ಏನೋ ಹಿರಿಯರು ಮಾಡಿದ ಪುಣ್ಯವೋ, ನೀನು ಮಾಡಿದ ಅನ್ನದಾನವೋ, ವಸ್ತ್ರದಾನವೋ, ಜಲದಾನವೋ, ಅದರಿಂದ ನಾವು ಸ್ವಲ್ಪ ಒಳ್ಳೆಯದನ್ನು ಮಾಡ್ತಾ ಇದ್ವಿ. ಆದರೆ ನೀನು ಆ ಕೇಸನ್ನೇ ಪೂರ್ಣ ಇಲ್ಲ ಅಂತ ಮಾಡಿದೆಯಲ್ಲ, ಈಗ ಮಾಡ್ತೇವೆ ಅಂತಾರೆ. ಹಾಗಾದರೆ ದಾಸರು ನೋಡಿ ಎಂಥ ಮಾತನ್ನು ಸಾರ್ವಕಾಲಿಕವಾಗಿ ಅಪ್ಲೈ ಆಗುವ ಮಾತುಗಳನ್ನು ಆಡಿದ್ದಾರೆ. ಅದನ್ನೇ ಅಂದರು, ನಿಷೇಧ ಮಾಯಾ ಇಲ್ಲವೋ. ನಿಷೇಧ ಇಲ್ಲಿ ಮಾಯಾ ಅನ್ನೋದಕ್ಕೆ ಒಂದು ಮಾಯಾ ಅಂತ ನಾವು ಕನ್ನಡದಲ್ಲಿ ಅದು ಹೋಗಿಬಿಡ್ತು ಅಂತ. ಮಾಯಾ ಅಂದರೆ ಸುಮ್ಮನೆ ಇಲ್ಲದೇ ಇದ್ದದ್ದನ್ನೆಲ್ಲ ನಾವು ತೋರಿಸಿಕೊಳ್ತೇವಲ್ಲ, ನಮ್ಮಲ್ಲಿ ಇಲ್ಲದೇ ಇದ್ದದ್ದನ್ನೆಲ್ಲ, ಅದು ಅಲ್ಲಿಲ್ಲ. ಇಲ್ಲದ ನರಕದಲ್ಲಿ ಇದ್ಯಾವುದೂ ಇಲ್ಲ. ನೀನು ನಿಷಿದ್ಧ ಕರ್ಮ ಮಾಡಿದರೆ ಅದಕ್ಕೆ ಶಿಕ್ಷೆ ಇದೆ, ಅಲ್ಲಿ ಇಲ್ಲ ಪಲ್ಲ ನಾನು ಸುಮ್ಮನೆ ಮಾಡಿದೆ ಅದೆಲ್ಲ ಹೇಳೋ ಆಗಿಲ್ಲ. ಘಸಣಿಗೆ ಅಂಜುವೆ, ಅಲ್ಲಾಗುವ ತೊಂದರೆಗೆ ನಾನು ಭಯಪಡ್ತೇನೆ. ವಿಠಲ, ನೀನೇ ನನ್ನನ್ನು ಕಾಪಾಡಬೇಕು, ನೀನೇ ನನ್ನನ್ನು ಉದ್ಧಾರ ಮಾಡಬೇಕು. ನೀ ಕರುಣಿಸೋ ವಿಠಲ, ನಮ್ಮ ಸಾಕೋ ಪಂಢರಿ ವಿಠಲ. ಕಡೆಯ ಪದ್ಯದಲ್ಲಿ ಅಂತಾರೆ, ಯಾವಾಗ ಇದನ್ನೆಲ್ಲ ನೀನು ಮಾಡ್ತಿ ಪಾಪವನ್ನು? ದಿನದಲ್ಲಿ ಈ ಟೈಮ್ ಅಂತ ಏನಾದರೂ ಇಟ್ಕೊಂಡಿದ್ಯಾ? ಸಾಯಂಕಾಲವೋ ಬೆಳಗ್ಗೆನೋ? ಅವರು ಅಂದರು 24x7. ಪ್ರಾಯ ಮಲಗಿದಾಗ ಒಂಚೂರು ಪಾಪ ಕಮ್ಮಿ ಮಾಡ್ತೀನೋ ಏನೋ, ಎದ್ದಾಗ ಎಚ್ಚರಿಕೆಯಲ್ಲಿ ಇದ್ದಾಗ ನಾನು ಗಳಿಸಿದ್ದು ಅಂದರೆ ಪಾಪದ ಬೆಟ್ಟವೇ. ಜಾವಕ್ಕೆ ಮಾಡುವೆ ಸಾವಿರ ತಪ್ಪನು ಕಾಯೋದಯಾಂಬೋಧೆ ವಿಠಲ. ಶ್ರೀವರ ಪ್ರಸನ್ನ ವೆಂಕಟ ವಿಠಲ. ವಿಠಲ ವಿಠಲ ಶ್ರೀವರ ಪ್ರಸನ್ನ ವೆಂಕಟ ವಿಠಲ. ಜೀವಕ್ಕೆ ಹೊಣೆ ನೀ ವಿಠಲ. ವಿಠಲ ಸಲಹೋ ಸ್ವಾಮಿ ನಮ್ಮನು ವಿಠಲ ಜಗದಂತರ್ಯಾಮಿ. ನೀ ಕರುಣಿಸೋ ವಿಠಲ, ನಮ್ಮ ಸಾಕೋ ಪಂಡರಿ ವಿಠಲ. ವಿಠಲ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಜಾವಕ್ಕೆ ಮಾಡುವೆ ಝಾವದಲೆದ್ದು ಅಂತ ಇದೆ. ನಮ್ಮಲ್ಲಿ ಅನೇಕ ಶಾಸ್ತ್ರ ಹಾಗೂ ದಾಸರು ತಿಳಿಸಿದ್ದು, ಹರಿಯ ಸ್ಮರಣೆಯನ್ನು ನಿದ್ದೆ ಮಾಡಿದಾಗ ಸ್ವಲ್ಪ ಹೊತ್ತಿಗೆ ಎದ್ದು ಮತ್ತೆ ಝಾವದೊಳೆದ್ದು ಅಂತ. ಅದು ಸಾಧ್ಯ ಇಲ್ಲ, ಜಾವಕ್ಕೆ ಎದ್ದು ಮಾಡಲಿಕ್ಕಾಗೋದಿಲ್ಲ. ಆದರೆ ಪಾಪ ಸಂಪಾದನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಝಾವಕ್ಕೆ ಮಾಡುವೆ ಸಾವಿರ ತಪ್ಪನು. ಸಾವಿರಾರು ತಪ್ಪುಗಳನ್ನು ನಾನು ಒಂದು 48-50 ನಿಮಿಷಗಳಲ್ಲಿ ನಾನು ಮಾಡ್ತೇನೆ. 1 ಅವರಲ್ಲಿ ತುಂಬ ಪಾಪಗಳನ್ನು ಮಾಡ್ತೇನೆ. 1000 ತಪ್ಪವನ್ನು ಅಥವಾ 2.5 ತಾಸು ಹೀಗೂ ಇಟ್ಕೊಳ್ಬಹುದು. ಕಾಯೋದಯಾಂಬುದೇ ವಿಠಲ. ಸಾವಿರಾರು ತಪ್ಪುಗಳು ನನ್ನಲ್ಲಿ ಉಂಟು. ಆ ತಪ್ಪುಗಳನ್ನೆಲ್ಲ ಎಲ್ಲ ಇಂದ್ರಿಯಗಳಿಂದ ಮಾಡ್ತೇನೆ, ಒಂದು ಇಂದ್ರಿಯ ಅಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ. ದಾಸರಂತಾರಲ್ಲ,
ಕಣ್ಣಿಲಿ ಕೃಷ್ಣಾಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು, ನಿನ್ನ ಕಥಾಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು, ಅನ್ನವ ನಿನಗರ್ಪಿಸದೆ ಅಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು, ಚಿನ್ಮಯ ಚರಣಕ್ಕೆರಗದೆ ಉನ್ಮತ್ತರಿಗೆ ನಮಿಸುವ ಶಿರ ತಪ್ಪು, ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಭೋ ಸ್ವಾಮಿ ತಿಮ್ಮಪ್ಪ ಸಲಭೋ. ಬೆಳಗಿನ ಜಾವದಿ ಹರಿ ನಿನ್ನ ಧ್ಯಾನವ ಹಲುಬಿಕೊಳ್ಳದ ತಪ್ಪು, ಮಲಮೂತ್ರ ವಿಸರ್ಜಿಸಿ ಮೃತ್ತಿಕೆಯಲಿ ಮಲಿನವ ತೊಳೆಯದ ತಪ್ಪು, ತುಳಸಿಗೋ ವೃಂದಾವನ ಸೇವೆಗೆ ಆಲಸವ ಮಾಡಿದ ತಪ್ಪು, ನಳಿನ ಸಖೋದಯ ಗರ್ಗ್ಯವನೀಯದ ಕಲಿವ್ಯಾಸಂಗದ ತಪ್ಪು. ಮತ್ತೊಂದು ಕಡೆ ಪ್ರಸನ್ನ ವೆಂಕಟದಾಸರೇ ಅಂದ ಮಾತಿವು, ನಾನು ಬೇಕಾದಷ್ಟು ಮಾಡ್ತೇನೆ, ಬೆಳಗಿನ ಜಾವದಿ ನಿನ್ನನ್ನು ಸ್ಮರಣೆ ಮಾಡಿಕೊಳ್ಳದೆ ಹೇಳ್ತೇನೆ, ಹೇಳ್ತಾನೆ ಪೇಪರ್ ಬಂತ, ಕಾಫಿ ರೆಡಿ ಆಗಿದೆಯಾ, ಇದನ್ನೇ ಕೇಳ್ತೇನೆ, ಹರೇ ನಾರಾಯಣ ಕೃಷ್ಣ ಅಂತ ಹೇಳಲಿಲ್ಲ. ಬೆಳಗಿನ ಜಾವದಿ ಹರಿ ನಿನ್ನ ನಾಮವ ಹಲುಬಿಕೊಳ್ಳದ ತಪ್ಪು, ಮಲಮೂತ್ರವನ್ನು ವಿಸರ್ಜನೆ ಮಾಡಿ ಮೃತ್ತಿಕಾ ಶೌಚಾದಿಗಳನ್ನು ಮಾಡಿಕೊಳ್ಳಲಿಲ್ಲ. ಕೇಳುವ ಅರ್ಹತೆ ನನಗೇನಿದೆ? ಆ ಮಾತುಗಳನ್ನೇ ಜಾವಕ್ಕೆ ಮಾಡುವೆ ಸಾವಿರ ತಪ್ಪನು ಕಾಯೋದಯಾ ಅಂಬುಧೆ ವಿಠ್ಠಲ. ನೀನು ಕರುಣಾ ಸಮುದ್ರ, ದಯಾ ಸಮುದ್ರ, ನಿನ್ನನ್ನು ಬಿಟ್ಟು ನಾನು ಯಾರಲ್ಲಿ ಹೋಗಲಿ? ಶ್ರೀವರ ಪ್ರಸನ್ನ ವೆಂಕಟ ವಿಠಲ ಜೀವಕ್ಕೆ ಹೊಣೆ ನೀ ವಿಠಲ. ಹೇ ಪ್ರಸನ್ನ ವೆಂಕಟ ವಿಠಲ, ಅವರ ದಾಸರ ಅಂಕಿತ ಭಗವಂತ, ಜೀವಕ್ಕೆ ಯಾರನ್ನು ಹೊಣೆ ಮಾಡೋದು? ಈ ಸ್ವಭಾವ ನೀನು ಕೊಟ್ಟುಬಿಟ್ಟಿದೆ. ಈ ಥರ ನಾನು ಕೆಟ್ಟದ್ದನ್ನೇ ಮಾಡುವ ಸ್ವಭಾವವನ್ನು ಹೊಂದಿಕೊಂಡಿದ್ದೇನೆ. ಅದನ್ನು ನನ್ನಿಂದ ದೂರ ಮಾಡಿ ಯೋಗ್ಯ ಚೇತನನಿಗೆ ಆಗಂತುಕವಾಗಿ ಈ ತರಹದ ಕೆಲಸಗಳು ಆಗತ್ತೆ. ದಯಮಾಡಿ ನನ್ನಲ್ಲಿರುವ ಈ ಪಾಪಗಳು ಕಾರಣ. ಯೋಗ್ಯನಾದವನು ಅಯೋಗ್ಯ ಮಾರ್ಗವನ್ನು ಅನುಸರಣೆ ಮಾಡಲಿಕ್ಕೆ ಕಾರಣ ಏನು ಅಂದರೆ ಪಾಪಗಳು. ಪ್ರಾಯ ನಮ್ಗೆ ಅನ್ನಿಸಿಬಿಡುತ್ತೆ, ನಾನು ಯಾವಾಗಲೂ ಈ ಥರದ್ದನ್ನೇ ಮಾಡಿದರೆ ದೇವರ ಅನುಗ್ರಹಕ್ಕೆ ಪಾತ್ರನ ಆಗ್ತೀನೋ ಇಲ್ಲೋ. ಸೊ ಅದಕ್ಕೆ ನಾನು ದೇವರು ಸುದ್ದಿಗೆ ಹೋಗದೇ ಇರೋದೇ ಒಳ್ಳೆಯದಲ್ವಾ? ದಾಸರು ಭರವಸೆಯನ್ನು ಕೊಡ್ತಾರೆ, ಜೀವಕ್ಕೆ ಹೊಣೆ ನೀನಲ್ವಾ ಭಗವಂತ? ಜೀವನ ಆಗು ಹೋಗು, ಅವನನ್ನು ತಿದ್ದುವ ತೀಡುವ ಎಲ್ಲ ತರಹದ ಸ್ವಾತಂತ್ರ್ಯ ನಿನಗಿದೆ, ಯೋಗ್ಯತೆ ಇದೆ. ನಾನೊಬ್ಬ ಸಾತ್ವಿಕ ಜೀವನ ಆದರೆ ಆಗಂತುಕವಾಗಿ ನನ್ನಲ್ಲಿ ಈ ಧರ್ಮಗಳು ಇದ್ದರೆ ಅದನ್ನು ದೂರ ಮಾಡಿ ನಿನ್ನ ದಾಸನನ್ನಾಗಿ ಮಾಡಿಕೊಂಡು ನಿನ್ನ ಹೊಟ್ಟೆಯಲ್ಲಿ ಇಂಬಿಟ್ಟುಕೊಳ್ಳೋ ಮುರಾರೆ, ನನ್ನನ್ನು ಉದ್ಧಾರ ಮಾಡೋ. ಹಾಗಾಗಿ ನೀನೇ ಜೀವಕ್ಕೆ ಹೊಣೆ ನೀ ವಿಠಲ ಅಂಥೇಳಿ ಸುಂದರವಾಗಿ ಕೃತಿಯನ್ನು ಮಾಡಿ ಸಮರ್ಪಣೆಯನ್ನು ಮಾಡ್ತಾರೆ. ಹಾಗಾಗಿ ನಿತ್ಯದಲ್ಲಿ ನಾವು ಇದನ್ನು ಕೇಳಲೇಬೇಕಾದ, ಹೇಳಲೇಬೇಕಾದ ಎರಡು ಅನಿವಾರ್ಯತೆ ಅಲ್ಲೇ ಅಲ್ಲ. ಮೂರನೇದೇನು ಅಂದರೆ ಇದನ್ನು ಹೇಳಿದ ಮೇಲೆ ತಿದ್ದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಯಾರ್ಯಾರು ತಿದ್ದುಕೊಂಡಿದ್ದೀರೋ ಅವರಿಗೆಲ್ಲ ದೊಡ್ಡ ನಮಸ್ಕಾರ. ತಿದ್ದುಕೊಳ್ಳದೇ ಇದ್ದರೆ ನನ್ನಿಂದ ಆರಂಭ ಮಾಡಿಕೊಂಡು ಎಲ್ಲ ಇವತ್ತಿನಿಂದ ತಿದ್ದುಕೊಳ್ಳುವ ಪ್ರಯತ್ನವನ್ನು ಮಾಡುವ. ಹಾಗಾಗಿ ಆ ವಿಠ್ಠಲನನ್ನು ನಾವು ಪ್ರಾರ್ಥನೆ ಮಾಡುವ. ಈ ಆಷಾಢ ಶುದ್ಧ ಏಕಾದಶಿಯಿಂದ ನಾನು ತಿದ್ದುಕೊಂಡು ನಿನ್ನ ದಾಸನಾಗಿ ನಡೆಯುವಂತೆ ಅನುಗ್ರಹ ಮಾಡು ಸ್ವಾಮಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಭಗವಂತನ ಕರುಣೆಯನ್ನು ಬೇಡುವಂತಹ ಈ ಕಾರುಣ್ಯ ರಸದ ಅದ್ಭುತವಾದ ಸಿಂಚನವನ್ನು ನಿಮ್ಮ ಮನೆಯವರೆಗೂ ತಲುಪಿಸಿದಂಥವರು ಜ್ಞಾನಗಮ್ಯದ ಮುಖಾಂತರ ಅದಕ್ಕೆ ಸೇವೆಯನ್ನು ಸಲ್ಲಿಸಿದವರು ದಿನಕರ್ ರಾವ್ ಅವರು. ಅವರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡಲಿ, ನಮಗೂ ನಿಮಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಅರ್ಪಿಸ್ತೇನೆ. ಹರಿಗೆ ಶ್ರೀ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.